ಬಂಗಾರ, ಇವತ್ತು ಊಟ ತುಂಬಾ ಸಖತ್ತಾಗಿತ್ತು. ಗುಡ್ ನೈಟ್ ಬಂಗಾರ. ಗುಡ್ ನೈಟ್ ಚಿಚ್ಚು. ಚೂಚು ಅಂತ ಚೂಚು ನಿನ್ ಬಾಯಿಗೆ ನಾನು ಹುಚ್ಚವಯ್ಯ. ಬಂಗಾರ, ಟಾಯ್ಲೆಟ್ ಏನಾದ್ರು ಇಳಿ ಸತ್ತೋಗಿದ್ಯಾ? ಇಲಿ ಸತ್ತೋದ್ರೆ ಅಷ್ಟೊಂದು ಸ್ಮೆಲ್ ಬರಲ್ಲ ಕಣೋ. ನೋಡು, ಅವಳೆ ಚೆಡ್ಡಿಗೆ ಏತ್ ಕಿತ್ಕೊಂಡಿರ್ತಾಳೆ. ಹಲೋ ಬ್ರೋ, ಪ್ಲೀಸ್ ಆ ಸ್ಮೆಲ್ಗೆ ಏನಾದ್ರು ಮಾಡಿ ಬ್ರೋ. ಸ್ಮೆಲ್ಲ? ಏನ್ ಸ್ಮೆಲ್ಲು? ಆಹಾ ಏನು ಮಿನ್ರಿ ಆ್ಯಕ್ಟಿಂಗ್ ಮಾಡ್ತೇವೆ. ಇವಾಗ ತಾನೇ ಹೇಳ್ದೆ ಇಲಿ ಸತ್ತೋಗಿರೋ ಸ್ಮೆಲ್ಲು ಅಂತ. ಆಗಲೇ ಏನು ಸ್ಮೆಲ್ಲು ಅಂತ ಕೇಳ್ತೀಯ ಅಂತ ಚಾಪ್ರಿ ಸೂಳೆ ಮಕ್ಕಳು ನೀವೆಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದೇ ನಿಮ್ ಟಾಯ್ಲೆಟ್ ಸ್ಮೆಲ್ ನಮ್ಮ ಮನೆವರೆಗೂ ಬರ್ತದೆ ಬ್ರೋ. ಬ್ರೋ, ನಿಮ್ ಮನೆ ಇರೋದೇನೆ 2 ಬ್ಲಾಕ್ ಬಿಟ್ಟಲ್ಲ ಬ್ರೋ. ಹಲೋ ಮಮತಾ, ಏನಾಗ್ತಿದ್ಯಮ್ಮ ಅಲ್ಲಿ? ಅಷ್ಟು ಕೆಟ್ಟ ಸ್ಮೆಲ್ ಬರ್ತಿದೆ. ಬಟ್ ನೀವು ಇಲ್ಲಿಂದ 10 ಕಿಲೋಮೀಟರ್ಸ್ ದೂರ ಅಲ್ವಾ ಇರೋದು? ಬಡ್ಡಿ ಮಂಗನ್ ನೋಡಪ್ಪ, ಇಲ್ಲಿ ಬರೋ ಸ್ಮೆಲ್ಲು ಬಡ್ಡಿ ಮಂಗಂದು 10 ಕಿಲೋಮೀಟ್ರ್ವರೆಗೂ ಹೋಗ್ಬಿಡ್ತಂತೆ. ಅಲ್ಲ, ಕಂಟೆಂಟ್ ಮಾಡ್ತೀರಾ ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಈ ಥರ ಚೂತಿಯ ಥರ ಹೇಳಿ ಕಂಟೆಂಟ್ ಮಾಡಬಾರ್ದು. ಮಾಡ್ತೀರಾ ಒಳ್ಳೆ ರೀತಿ ಮಾಡಿ, ಅದನ್ನು ಬಿಟ್ಬಿಟ್ಟು 10 ಕಿಲೋಮೀಟ್ರ್ವರೆಗೂ ಸ್ಮೆಲ್ ಬಂದ್ಬಿಡ್ತಂತೆ. ಹಂಗಾದ್ರೆ ನೀವು ಹೆಂಗೆ ರೂಮ್ ಒಳಗಡೆ ಇದ್ದೀರಾ? ಅಲ್ಲಿಗೆ ತಿಳ್ಕೊಳ್ಳಿ ನೀವೆಂಥ ಗೊಜ್ಜ ನನ್ನ ಮಕ್ಕಳು ಅಂತ. ಥೂ.